ಯಾಕೆ ಕರ್ಕೊಂಡ್ಬರ್ಬೇಕು? ಅಸಹ್ಯ ಅನ್ಸುತ್ತೆ ಭಯ ಆಗುತ್ತೆ ಎಂತವ್ರು ನಮ್ ಸುತ್ತಮುತ್ತ ಇದ್ದಾರೆ ಅಂತ. ಅಂಡ್ ನಾವು ಬಾರಿ ಅದೃಷ್ಟವಂತರು ಸರ್, ಎಂತ ತಂದೆ ತಾಯಂದ್ರು ಅಡಿಯಲ್ಲಿ ನಾವು ಬೆಳೆದಿದೀವಿ ಅಂತ. ಮಗು ಕಪ್ಪಾಗಿ ಹುಟ್ಟಿದೆ ಅನ್ನೋ ಕಾರಣಕ್ಕೆ ನನಗದು ಬೇಡ ಅನ್ನುವ ತಾಯಿ ಇದ್ದಾಳೆ ಅಂದ್ರೆ ಅಂದಾಗ ಹೊರಗಡೆ ಜಗತ್ತು ಆ ಮಗುವನ್ನ ಎಷ್ಟಾದ್ರೂ ಅನ್ಲಿ ಏನಾದ್ರೂ ಆಡ್ಕೊಳ್ಳಿ ನಾನಿದ್ದೀನಿ ಅಂತ ಸೇಫ್ ಮಾಡೋಳೆ ಅಮ್ಮ. ಹೆತ್ತವ್ರಿಗೆ ಹೆಗಣ ಮದ್ದು ಅಂತ ಸುಮ್ನೆ ಹೇಳಿದ್ರ ಸರ್, ಹೆತ್ತವ್ರಿಗೆ ಹೆಗಣ ಮದ್ದು. ಆದ್ರೆ ಮಗು ಬಣ್ಣ ಕಪ್ಪಾಗಿತ್ತು ಅನ್ನೋ ಕಾರಣಕ್ಕೆ ಅವಳು ಒಪ್ಕೋತಾ ಇರ್ಲಿಲ್ಲ ಅನ್ನೋದನ್ನ ಕೇಳಿದಾಗ ಅದನ್ನ ಅವನು ಸಾಯಿಸಿದಾನೆ ಇನ್ನೊಬ್ಬ ಯಾವನೋ ಒಂದಿದಕ್ಕೆ ಅದನ್ನ ಮುಚ್ಚಾಕಕ್ಕೆ ಹೋಗ್ತಾಳೆ. ಹೆಣ ತಗೊಂಡೋಗಿ ಮನೇಲಿ ಇಡ್ತಾರೆ, ಬೆಳಗ್ಗೆ ಅದನ್ನ ತಿರ್ಚಾಕಕ್ಕೆ ಹೆಣಕ್ ಸ್ನಾನ ಮಾಡಿಸ್ತಾರೆ, ಯೂನಿಫಾರ್ಮ್ ಹಾಕ್ತಾಳೆ ಅಂದಾಗ ಇದು ಕೇಳಿಸ್ಕೊಳಕ್ ಆಗಲ್ಲ ಸರ್. ಬಟ್ ಅವಳು ಹೆಂಗ್ ಮಾಡಿದ್ಲು ಅಮ್ಮ ಅಂತ ಅನ್ಸ್ಕೊಂಡಿರೋ ರಾಕ್ಷಸಿ. ಅಡ್ವೊಕೇಟ್ ಅಲ್ಲ, ಯಾರಿಗೆ ಸಂಶಯ ಬರಬಾರ್ದು ಅನ್ನೋ ಉದ್ದೇಶದಿಂದ ಪ್ಲಾನ್ ಮಾಡಿ ಸ್ವಲ್ಪ ಕಾನೂನಿಗೂ ಒಂಚೂರು ಗೊತ್ತಿದಾವೆ, ಅದಕ್ಕೆ ಯಾರಿಗೆ ಸಂಶಯ ಬರಬಾರ್ದು ಅಂತ ಆ ತರ. ಅಡ್ವೊಕೇಟ್ ಆದ್ರೂ ಅವಳೊಬ್ಬ ಅಮ್ಮ, ಡಾಕ್ಟರ್ ಆದ್ರೂ ಅವಳೊಬ್ಬ ಅಮ್ಮ, ಪೊಲೀಸ್ ಆಫೀಸರ್ ಆದ್ರೂ ಅವಳೊಬ್ಬ ಅಮ್ಮ, ಜರ್ನಲಿಸ್ಟ್ ಆದ್ರೂ ಅವಳೊಬ್ಬ ಅಮ್ಮ, ಕೂಲಿ ಮಾಡ್ತಾ ಇದ್ರು ಅವಳೊಬ್ಬ ಅಮ್ಮ. ಮಗು ಬಣ್ಣ ಬದಲಾಗಿತ್ತು ಕಪ್ಪುಗಿತ್ತು ಅನ್ನೋ ಕಾರಣಕ್ಕೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ಥತ್ ಅನ್ನಿಸ್ಬಿಡುತ್ತೆ.